ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 15ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ. 15ನೇ ಸಂಧಿಯಲ್ಲಿ ಕುದುರೆ ಹೆಣ್ಣಾಗಿ ಹುಲಿಯಾಗಿ ಪುನಃ ಕೃಷ್ಣನ ಅನುಗ್ರಹದಿಂದ ಅಶ್ವವಾಗಿ ಪ್ರಮೀಳಾ ರಾಜ್ಯಕ್ಕೆ ಪ್ರವೇಶ ಮಾಡಿತು ಅನ್ನುವಂಥ ಕಥೆಯನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ತನ್ಗದಿರನನ್ವಯದ ಪಾರ್ಥನ ತುರಂಗಮದು ಪೆಂಗುದುರೆಯಾಗಿ ಪೆರ್ಬುಲಿಯಾಗಿ ಪಳಿಯಂತೆ ಕಂಗೊಳಿಸುವ ಅಮರಾಶ್ವಮಾಗಿ ಆಶ್ಚರ್ಯದಿಂ ಸ್ತ್ರೀರಾಜ್ಯಮಂ ಪೊಕ್ಕುದು. ಜೈಮಿನಿ ಭಾರತದ 15ನೇ ಸಂಧಿಯಲ್ಲಿ ಸೂಚನೆಯನ್ನು ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅರ್ಜುನ ತಂಗದಿರ ನನ್ವಯದ ಪಾರ್ಥ ಅಂತ. ತಂಗದಿರ ಬೆಂಗದಿರ ಅಂತ ಕನ್ನಡ ಶಬ್ದ. ಸೂರ್ಯ ಬೆಂಗದಿರನಾದರೆ ಕದಿರ್ ಅಂದ್ರೆ ಕಾಂತಿ. ಚಂದ್ರನ ವಂಶದ ಅರ್ಜುನ ಇದ್ದಾನಲ್ಲ, ಅವನ ಕುದುರೆ ಶಾಪದಿಂದ ಹೆಣ್ಗುದುರೆಯಾಯಿತು, ಪುನಃ ಸರೋವರ ಸ್ಥಾನದಲ್ಲಿ ಹೆಬ್ಬುಲಿಯಾಯಿತು, ಕೃಷ್ಣನ ಒಂದು ಅನುಗ್ರಹದಿಂದ ಪುನಃ ಅಮಲಾಶ್ವವಾಯಿತು. ಹೀಗೆ ಒಂದು ಆಶ್ಚರ್ಯದ ಘಟನೆ ನಡೆಯಿತಪ್ಪ. ಆಮೇಲೆ ಪ್ರಮೀಳಾ ರಾಜ್ಯವನ್ನ ಕುದುರೆ ಪ್ರವೇಶ ಮಾಡಿತು ಅನ್ನುವಂತಹ ಕಥೆಯನ್ನ ಈಗ ನಾವು ಆರಂಭ ಮಾಡ್ತಾ ಇದ್ದೇವೆ. ಈ ಸೂಚನಾ ಪದ್ಯವನ್ನ ಕವಿ ಹೇಳ್ತಾ ಬಹಳ ಚೆನ್ನಾಗಿ ಮುಂದಿನ ವೃತ್ತಾಂತವನ್ನ ಬೆಳೆಸ್ತಾ ಇದ್ದಾನೆ. ವಿಸ್ತರಿಪೆನಿನ್ನು ಮೇಲ್ಗತೆಯ ನಾಲಿಸು ನೃಪರಮಸ್ತಕದ ಮೌಳಿ ಜನಮೇ ಜಯಧರಾನಾಥ ಹಸ್ತಿನಾಪುರಕ್ಕೆ ಬಂದನ ಸುರಾರಿ ಹಂಸಧ್ವಜನ ದೇಶದಿಂದೇ ತಂದ ವಸ್ತುಗಳನ್ನು ಅವನಿಪತಿಗೊಪ್ಪಿಸಿದನು. ಅಲ್ಲಿಯ ಸಮಸ್ತ ವೃತ್ತಾಂತಮಂ ವಿವರಿಸಿದನು. ಇತ್ತ ಸುಭಟೋತ್ತಮ ಸಹಿತರ್ಜುನಂ ಬಡಗಮುಖವಾಗಿ ತಿರುಗಿದಂ ತುರಗದೊಡನೆ. ಅಲ್ಲಿಂದ ಮುಂದೆ ನಡೆದುದು ಗ್ರೀಷ್ಮ ಕಾಲದೊಳ್ ಸಲ್ಲಲಿತವಾಜಿ ಪಾರಿಪ್ಲವಕ್ಕೆ ಭೂತದೊಳು ಎಲ್ಲಿಯೂ ಕೆರೆ ತೆರೆಗೊಳೊರೆತೆ ಬರೆತುವು ನೀರ್ನೆಳಲ್ಗಳ ನರಸಿ ಪಾಂಥರು ಗಲ್ಲಿಸುವ ಬೇಸಗೆಯ ಬಿಸಿಲಿಂದೇ ಮೂಜಗಂ ತಲ್ಲಣಿಸಿತು. ಇಳೆಯ ಕಾಗಿಳಿದು ಪಾತಾಳದ ಅಹಿವಲ್ಲಭನ ಪಡೆವಣಿಯ ರುಚಿಗಳಾತಪದಂತೆ ಕಾಣಿಸದೆ ಮಾನವೆನಲು. ಜನಮೇಜಯ ರಾಜನಿಗೆ ಕಥೆಯನ್ನ ಹೇಳ್ತಾ ಇದ್ದಾರೆ. ರಾಜ ಕೃಷ್ಣ ಎಲ್ಲವನ್ನೂ ಕೂಡ ಧರ್ಮರಾಜನ ಬಳಿಗೆ ತಂದು ಸಕಲ ವೃತ್ತಾಂತವನ್ನು, ಸುಧನ್ವ ಸುರಥರ ಸಂಹಾರವನ್ನು ಎಲ್ಲವನ್ನೂ ಕೂಡ ತಿಳಿಸಿದ್ದಾನೆ. ಕುದುರೆ ಉತ್ತರ ಮುಖವಾಗಿ ಹೊರಟಿದೆ. ಅಲ್ಲಿನ ಮುಂದಕ್ಕೆ ಗ್ರೀಷ್ಮ ಕಾಲ ಆರಂಭವಾಗಿದೆ. ಪಾರಿಪ್ಲವ ದೇಶಕ್ಕೆ ಅದು ಬಂದಿದೆ. ಎಲ್ಲ ಕಡೆಯಲ್ಲೂ ಕೆರೆ ಕುಂಟೆಗಳೆಲ್ಲ ಬತ್ತಿ ಹೋಗ್ಬಿಟ್ಟಿದೆ. ಪ್ರಯಾಣಿಕರಿಗೆ ಎಲ್ಲೂ ಕೂಡ ನೀರೇ ಸಿಗೋದಿಲ್ಲ.
ಕವಿ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ಸೂರ್ಯನ ಬಿಸಿಲಿನ ಕಾವು ಭೂಮಿಗೆ ಬಂತಲ್ಲ, ಅದು ಪಾತಾಳ ತನಕನೂ ಹೋಯಿತು. ಹೋಗ್ಬಿಟ್ಟು ಆದಿಶೇಷನ ಹೆಡೆಯ ಮೇಲಿದ್ದಂತಹ ಮಣಿಗಳಿಗೆ ಆ ಕಾವು ತಟ್ಟೋಣ, ಅದೆಲ್ಲವೂ ಕೂಡ ಬಿಸಿಲಿನಂತೆ ಹೊಳಿತಾ ಇದೆ. ಪಾತಾಳದಲ್ಲಿದ್ದ ಮಣಿಗಳು ಕೂಡ ಬಿಸಿಲಿನಂತೆ ಹೊಳಿತಾ ಇದೆ ಆ ಕಾವಿಗೆ. ಅಷ್ಟರ ಮಟ್ಟಿಗೆ ತೀವ್ರವಾದ ಸೆಖೆ ಎಲ್ಲ ಕಡೆಯಲ್ಲೂ ಕೂಡ ಹರಡಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸೆಖೆಯನ್ನ ಇನ್ನೂ ಕೂಡ ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಎಲ್ಲೆಲ್ಲೂ ಕೂಡ ಆ ಸೂರ್ಯನ ಝಳ ಎಲ್ಲೆಲ್ಲೂ ಕೂಡ ವ್ಯಾಪಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಆ ಸೆಖೆಯನ್ನೇ ಮುಂದೆ ವರ್ಣಿಸ್ತಾ ಇದ್ದಾನೆ. ಅವನಿಯೊಳ್ ಸಕಲ ಭೂಭೃತ್ಕುಲದ ಸೀಮೆಗಳ ಅವಘಡಿಸಿ ಪಕ್ಕು ನಿಖಿಲ ಪ್ರಾಣಿಗಳಿಗೆ ತಾಪವನೊದವಿಸುವ ದುರ್ಧರ ಗ್ರೀಷ್ಮರಾಜನ ನೆಗಳ್ದ ಚತುರಂಗಮೆನಲು ರವಿಯ ಕಡುಗಾಯಿಪಗಳ್ ತೇರೈಸಲು ಒತ್ತರಿಸಿ ಕವಿದುವು ಬಿಸುಲ್ ಗುದುರೆಗಳ್ ಕಾಯ್ದುರಿಯ ಕರಿಗಳ ಅವಧಿಯಿಲ್ಲದೆ ಮುಸುಕಿದುವು ಬಹಳ ತರುಗಳಿತ ದಳಾದಳಾಳಿಗಳು ಈಡಿದುವು. ಗ್ರೀಷ್ಮರಾಜನ ಚತುರಂಗ ಬಲವೇ ಅನ್ನೋ ಹಂತೆ ಈ ಬಿಸಿಲು ಬೆಳೀತಾ ಇದೆ ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದೆ. ಚತುರಂಗದಲ್ಲಿ 4 ಇರಬೇಕು. ಇಲ್ಲಿ ಯಾವುದು ಅಂದ್ರೆ ಬಿಸಿಲು ಗುದುರೆ, ಹೆಚ್ಚಿನ ಕಾವು ಅನ್ನುವಂತಹ ತೇರು, ಉರಿಯೆಂಬ ಆನೆ, ಉದುರಿದ ಎಲೆ ಅನ್ನೋದೇ ಕಾಲಾಳು. ಹೀಗೆ ಈ 4 ಕೂಡ ಆ ಗ್ರೀಷ್ಮರಾಜನ ಚತುರಂಗ ಬಲದಂತೆ ಎಲ್ಲ ಕಡೆಯಲ್ಲೂ ಕೂಡ ಆ ಬೇಸಿಗೆಯ ಬಿಸಿಯನ್ನ ತೋರಿಸ್ತಾ ಇದೆ. ಬಹಳ ಸುಸ್ತಾಗ್ಬಿಟ್ಟಿದ್ದಾರೆ ಎಲ್ಲರೂ ಸೆಖೆಗಳಿಂದ. ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆ ಬೇಸಿಗೆಯ ಒಂದು ವೈಶಿಷ್ಟ್ಯ ಎಲ್ಲ ಕಡೆಯಲ್ಲೂ ತೋರ್ತಾ ಇದೆ ಅನ್ನೋದನ್ನ ಕವಿ ಬಹಳ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾನೆ. ಅರವಟ್ಟಿಗೆಯೊಳಿರ್ದು ನೀರೆರವ ತರಳೆಯರ ಬರಿವೇಟ ಗೆಳಸಿ ತಪಿಸುವ ಪಥಿಕರಂ ಬಯಲ್ ದೊರೆಗಾಸೆಯಿಂ ಪರಿದು ಬಳಸುವ ಮೃಗಗಳಂ ಕರುವಾಡದೊಳ್ ದಳದೊಳು ಉರುವ ಕಾಂತೆಯರ ಕೂಟದ ಸೊಕ್ಕುದಕ್ಕೆಯೊಳ್ ಮಿರುಗುವ ಅಧರಾಮೃತವ ನೀಂಟಿ ಸೊಗಸುವ ಸುಖಿಗಳು ಉರೆಜರೆವ ತನಿವೇಸಗೆಯ ದಿನದೊಳು ಅಧ್ವರಾಶ್ವದ ಕೂಡೆ ಪಡೆ ನಡೆದುದು. ಈ ಬೇಸಿಗೆಯನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಎಲ್ಲ ಕಡೆಯಲ್ಲೂ ಅರವಟ್ಟಿಗೆಯನ್ನು ಇಟ್ಟಿದ್ದಾರೆ. ಅಲ್ಲಿ ಸಣ್ಣ ಸಣ್ಣ ಹುಡುಗಿಯರು ಅರವಟ್ಟಿಗೆಯಲ್ಲಿ ನೀರನ್ನು ಕೊಡಕ್ಕಿದ್ರೆ ಹಾದಿ ಹೋಗರಿಗೆ ಆ ಹುಡುಗಿಯರನ್ನು ನೋಡೋದೇ ಒಂದು ಆನಂದ. ಎಲ್ಲ ಕಡೆಯಲ್ಲೂ ಕೂಡ ಆ ಬಿಸಿಲು ಗುದುರೆಯ ನೀರನ್ನು ಕುಡಿಯೋದಕ್ಕೆ ಮೃಗಗಳೆಲ್ಲ ಹೋಗ್ಬಿಟ್ಟು ಭ್ರಾಂತರಾಗಿದ್ದಾರೆ. ಎಷ್ಟೋ ಜನಗಳಿಗೆ ಈ ಒಂದು ಬೇಸಿಗೆಯಲ್ಲಿ ಯಾವುದನ್ನು ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಅಂಥ ಒಂದು ವಿಶೇಷವಾದಂತಹ ಬೇಸಿಗೆಯಲ್ಲಿ ಅಧ್ವರಾಶ್ವದ ಕೂಡೆ ಎಲ್ಲರೂ ಕೂಡ ನಡೀತಾ ಇದ್ದಾರೆ. ಹಾಗೆ ನಡೀತಾ ನಡೀತಾ ಅವರೆಲ್ಲರೂ ಕೂಡ ಪಾರ್ವತಿಯು ಯಾವ ಜಾಗದಲ್ಲಿ ತಪಸ್ಸು ಮಾಡಿದಳೋ ಆ ತಪಸ್ಸಿನ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ದಾನೆ. ಅನುಸಾಲ್ವ ಪ್ರದ್ಯುಮ್ನ ವೃಷಕೇತು ಯೌವನಾಶ್ವನ ತನಯ ನೀಲಧ್ವಜರ್ ನರಂಗಿವರೈವರರ್ ಅನುವರ್ತಿಗಳ್ ಬಳಿಕ ಹಂಸಧ್ವಜನ ಸಖ್ಯಮಾದುದು ಅದಕಿಮ್ಮಡಿಯನೇ ತನತನೆಗೆ ಮುಂಗೊಂಡು ನಡೆದುದು ಆತುರಗದೊಡನೆ ಅನಿಬರ ಚತುರ್ಬಲ ಬಳಿಕ ಗಿರಿಪುರ ದೇಶ ವನಪಳ್ಳ ಕೊಳ್ಳಂಗಳಂ ತುಳಿದು ಕನದ ಘಟ್ಟಣೆಯಂತೆ ಸಮಮಾಗಲು ಈ ಸೈನ್ಯ ಹೋಗ್ತಾ ಇದೆಯಲ್ಲ,
ಎಷ್ಟು ದೊಡ್ಡ ಸೈನ್ಯ ಹೋಗ್ತಾ ಇದೆ ಅಂತಂದ್ರೆ ಎಲ್ಲ ಕಡೆಯಲ್ಲೂ ಕಣವನ್ನ ಮಾಡೋದಕ್ಕೆ ನೆಲವನ್ನ ಸಮ ಮಾಡ್ತಾರಂತೆ, ತಟ್ಟಿ ತಟ್ಟಿ. ಈ ಸೈನ್ಯ ನಡೀತಾ ಇದ್ರೆ ಅಲ್ಲಲ್ಲಿ ನೆಲವೆಲ್ಲ ತಟ್ಟಿ ತಟ್ಟಿ ಸಮವಾದಂತೆ ಅಂತಹ ದೊಡ್ಡ ಸೈನ್ಯ ಹೀಗೆ ಸಾಗುತ್ತಾ ಇದೆ. ಹಾಗೆ ಹೋಗ್ತಾ ಹೋಗ್ತಾ ಪಾರಿಪ್ಲವ ದೇಶಕ್ಕೆ ಹೋಗ್ಬಿಟ್ಟು ಹೆಣ್ಣುಗುದುರೆಯಾಗಿ ಹುಲಿಯಾಯಿತು ಅಂತ ಹೇಳ್ಬಿಟ್ಟು ಸಂಗ್ರಹವಾಗಿ ಕಥೆಯನ್ನು ಹೇಳ್ತಾ ಇದ್ದಾರೆ. ಹಯಮುತ್ತರಾಭಿಮುಖವಾಗಿ ಪಾರಿಪ್ಲವ ಧರೆಯೊಳೈದಿ ಪೆಣ್ಗುದುರೆಯಾಗಿ ಹುಲಿಯಾಗಿ ವಿಸ್ಮಯದಿಂದೇ ಪಾರ್ಥನಂ ಬೆದರಿಸಿ ಮುರಾರಿಯ ಮಹಿಮೆಯಿಂದೆ ಮುನ್ನಿನಂತೆ ನಿಯಮಿತ ಮಖಾಶ್ವಮಾದತ್ತೆನಲ್ಕೆ ಆಗ ಸಂಶಯದಿಂದೇ ಜನಮೇ ಜಯಂ ಮುನಿಪತಿಳುಪು ನಿಶ್ಚಯವನು ಈ ತುರಗಮಿಂತಾದ ಕಥನವನು ಇಂದು ಬೆಸಗೊಂಡಡೆ ಇಂತೆಂದನು. ಧರಣಿಪತಿ ಕೇಳು ಆದೊಡಿನ್ನು ಪೂರ್ವದಳು ಇಂದು ಧರನಂ ಮನೋಭಾವದಿಂದರ್ಚಿಸುವೆನೆಂದು ಗಿರಿತನುಜೆ ತಪಕೆ ಪುಣ್ಯಾರಣ್ಯಮಾವುದೆಂದು ಅರಸಿಕೊಂಡೈತರಲ್ಕೆ ಪರಿಶೋಭಿಸಿತು ಮುಂದೆ ಹಂಸಕಾರಂಡ ಮಧುಕರ ಕೋಕ ಮಧುರ ಮೃದುತರ ಕಲಾ ಮದೋತ್ಕರ ಸ್ವರ ಕಮಲ ಕುವಲಯ ವಿರಾಜಿತ ಶ್ರೀಕರಂ ಪದ್ಮಾಕರಂ ಚೆಲ್ವೆನೇ. ಜೈಮುನಿಗಳು ಹೇಳಿದ್ರು, ಕುದುರೆ ಹೆಣ್ಗುದುರೆ ಆಗ್ಬಿಡ್ತು, ಹುಲಿ ಆಯಿತು. ಆಮೇಲೆ ಶ್ರೀಕೃಷ್ಣನ ಅನುಗ್ರಹದಿಂದ ಮುನ್ನಿನಂತೆ ಮಖಾಶ್ವವಾಯಿತು ಅಂತ, ಅಶ್ವಮೇಧದ ಕುದುರೆ ಆಯಿತು ಅಂತ. ಅದನ್ನು ಕೇಳಿದಾಗ ಜನಮೇಜಯನಿಗೆ ಆಶ್ಚರ್ಯವಾಗಿ, ಸ್ವಾಮಿ ಅದು ಹೇಗಾಯಿತು ಅಂದಾಗ, ನೋಡಪ್ಪ, ಹಿಂದೆ ಪಾರ್ವತಿಗೆ ಒಂದು ಸಲ ಮನಸ್ಸಲ್ಲಿ ನಾನು ಒಂದು ಒಳ್ಳೆಯ ತಪಸ್ಸನ್ನು ಮಾಡಬೇಕು, ಅದಕ್ಕೆ ಅತ್ಯಂತ ಪುಣ್ಯವಾದಂತಹ ಅರಣ್ಯವನ್ನು ನಾನು ಹುಡುಕಬೇಕು, ಅಲ್ಲಿ ಒಂದು ಉತ್ತಮವಾದಂತಹ ಸರೋವರವಿರಬೇಕು, ಆ ಸರೋವರದಲ್ಲಿ ಎಲ್ಲ ಪಕ್ಷಿಗಳು ಬಂದು ಸ್ನಾನ ಮಾಡ್ತಾ ಇರಬೇಕು, ಅತ್ಯಂತ ಪವಿತ್ರವಾಗಿರಬೇಕು, ಅಂಥದ್ದನ್ನು ನಾನು ಹುಡುಕಬೇಕು ಅಂಥೇಳಿ ಕಾಡಿಗೆ ಬಂದಾಗ ಈ ಒಂದು ಅದ್ಭುತವಾದಂತಹ ಸರೋವರವನ್ನು ಕಂಡಿದ್ದಾಳೆ. ಆ ಸರೋವರವನ್ನು ಕವಿ ಬಹಳ ಚೆನ್ನಾಗಿ 2-3 ಪದ್ಯಗಳಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಈ ಸರೋವರ ಬಹಳ ಪವಿತ್ರವಾಗಿದೆ, ಎಲ್ಲ ರೀತಿಯಿಂದಲೂ ಕೂಡ ಹಂಸಾದಿ ಪಕ್ಷಿಗಳಿಗೆ ಆಶ್ರಯವಾಗಿದೆ, ಕಮಲಗಳಿಂದ ಕನ್ನೈದಲೆಗಳಿಂದ ಶೋಭಿಸ್ತಾ ಇದೆ. ಲಸದ ಮಲರತ್ನ ಸೋಪಾನದಿಂ ಮೀನದಿಂ ಬಿಸವನಾಸ್ವಾದಿಸುವ ಚಕ್ರದಿಂ ನಕ್ರದಿಂ ದೆಸೆ ದೆಸೆಗೆ ಬೀರ್ವತನಿಗಂಪಿನಿಂ ತಂಪಿನಿಂ ತೊಳಪ ಹಿಮಕರ ಕಾಂತದ ಹೊಸ ಸಣ್ಣಿಗೆ ವಾಲ್ ಇಡಿದ ಪುಳಿನದಿಂ ನಳಿನದಿಂ ವಸೆದು ಬಿನದಿನ ಹಂಸ ಕೇಳಿಯಿಂದೋಳಿಯಿಂದ ಎಸೆವ ನೀರ್ವಕ್ಕಿಗಳ ಸಂಗದಿಂ ಭೃಂಗದಿಂದ ಆ ಕೊಳಂ ಕೊಂಡೆಸೆದುದು ತಳದೊಳೊಪ್ಪುವ ಪಸುರೆಸಳರೋಚಿಂ ನಡುವೆ ತೊಳಪ ಕೆಂದಳದ ದೀದಿತಿಯಿಂದೆ ಮೇಲೆ ಕಂಗೊಳಿಪ ಹೊಂಗೆ ಸರದ ಕಾಂತಿಯಿಂದೆ ಎರಗುವ ಸಿತಾಳಿಯ
ಮರೀಚಿಯಿಂದೆ ಹೊಳೆ ಹೊಳೆವ ಕೋಕನದ ಪಂಕ್ತಿಗಳ ಬಣ್ಣಮೂ ಉಜ್ವಲದಿಂ ಇಂದ್ರಚಾಪದಾಕಾರಮಂ ಸಂತತಂ ಪಳಿವಂತೆ ಕೊಳದೊಳಾರಾಜಿಸಿತು ತುಹಿನಗಿರಿರಾಜನಂದನೆಯ ಕಣ್ಗೆ ನಿರುತಂ ಕುಮುದ ಶೋಭಿ ನೈಋತ್ಯದಂತೆ ವಾನರ ಸೈನ್ಯದಂತೆ ಕಮಲೋದರೋದ್ಭಾಸಿ ಭಾಸುರ ಶುಕ್ಲ ಪಕ್ಷದಂತೆ ಅಹಿತಲ್ಪದಂತೆ ಕವಿ ಸೇವಿತಂ ಗಗನದಂತೆ ಧರಣಿ ಪಾಲಯದಂತೆ ಸುಮನೋಹರಂ ನಿಶಾಚರ ವಂಶದಂತೆ ಮಾಲಾಕಾರ ಜನದಂತೆ ಹರಿಜನ್ಮಭೂಮಿ ಗೋಕುಲದಂತೆ ವನದಂತೆ ತತ್ಸರಂ ಕಂಗೊಳಿಸಿತು. ಆ ಸರೋವರವನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ನೈಋತ್ಯ ದಿಕ್ಕಿನಂತೆಯೂ ವಾನರ ಸೈನ್ಯದಂತೆಯೂ ಕುಮುದ ಶೋಭಿತವಾಗಿತ್ತು ಅಂತ. ಕುಮುದ ಅನ್ನುವಂಥ ವಾನರ ಇದ್ದ, ಆದ್ದರಿಂದ ಕುಮುದ ಅಂದ್ರೆ ಕನ್ನೈದಲೆಯೂ ಆಗತ್ತೆ. ಆ ಕುಮುದನಿದ್ದದ್ದರಿಂದ ವಾನರ ಸೈನ್ಯದಂತೆ ಈ ಸರೋವರ ಕಾಣ್ತಾ ಇತ್ತು ಅಂತ. ಆ ಸರೋವರ ಕಮಲೋದ್ಭಾಸಿಯಾಗಿ ಶುಕ್ಲ ಪಕ್ಷದಂತೆ ಅಹಿತಲ್ಪದಂತೆ ಇತ್ತು ಅಂತ. ಅಹಿತಲ್ಪ ಅಂದ್ರೆ ಹಾವಿನ ಹಾಸಿಗೆ ಅಂತ. ಕಮಲೋದರೋದ್ಭಾಸಿ ಅಂತಂದ್ರೆ ಕಮಲ ನಾಭ ಅಂತಂದ್ರೆ ವಿಷ್ಣು, ಅವನ ನಾಭಿಯಿಂದ ಬ್ರಹ್ಮ ಬಂದ ಅಂತ. ಆದ್ದರಿಂದ ಶುಕ್ಲ ಪಕ್ಷವು ಪ್ರಕಾಶಮಾನವಾಗಿದೆ. ಆದಿಶೇಷನು ವಿಷ್ಣುವಿನ ಹಾಸಿಗೆ. ಆ ಸರೋವರವು ಬಿಳಿಗರಿಗಳ ಪಕ್ಷಿಗಳಿಂದ ಪ್ರಕಾಶಮಾನವಾಗಿತ್ತು. ಅಂತರಿಕ್ಷದಂತೆಯೂ ರಾಜಗೃಹದಂತೆಯೂ ಕವಿಸೇವಿತವಾಗಿತ್ತು ಅಂತ. ಅಂತರಿಕ್ಷದಂತೆ ಕವಿಸೇವಿತವಾಗಿತ್ತು ಅಂದ್ರೆ ಶುಕ್ರಾಚಾರ್ಯನಿದ್ದಾಗ ಅಂತರಿಕ್ಷದಲ್ಲಿ ಒಂದು ಶೋಭೆ, ಅದೇ ರೀತಿಯಾಗಿ ರಾಜಗೃಹದಲ್ಲೂ ಕವಿಗಳಿರ್ತಾರೆ. ಆದ್ದರಿಂದ ಕವಿಶೋಭಿತವಾದ್ದರಿಂದ ಅಂತರಿಕ್ಷದಂತೆಯೂ ರಾಜಗೃಹದಂತೆಯೂ ಇತ್ತು ಅಂತ. ಸರೋವರ ರಾಕ್ಷಸರಂತೆಯೂ ಹೂವಾಡಿಗರಂತೆಯೂ ಸುಮನೋಹರವಾಗಿತ್ತು ಅಂತ. ರಾಕ್ಷಸರು ಸುಮನ ಎಂದರೆ ದೇವತೆಗಳನ್ನ ಹರ ಅಂದ್ರೆ ಸಂಹಾರ ಮಾಡುವರು ಅಂತ. ಹೂವಾಡಿಗರು ಹೂವನ್ನು ಕೀಳೋರು ಸುಮನಸ್ಸನ್ನ ಹರ ಅಂದ್ರೆ ಕೀಳ್ತಾರೆ ಅಂತ. ಈ ಸರೋವರ ಹರಿಜನ್ಮಭೂಮಿಯಂತೆಯೂ ವನದಂತೆಯೂ ಇತ್ತು ಅಂತ. ಹರಿಜನ್ಮಭೂಮಿ ಅಂದ್ರೆ ಗೋಕುಲ ಹರಿಜನ್ಮಭೂಮಿ. ಸರೋವರ ಕಪ್ಪೆ ಸರ್ಪಗಳಿಗೆ ಜನ್ಮಭೂಮಿ. ವನದಲ್ಲಿದ್ದಂತಹ ಗಜ ಸಿಂಹಗಳಿದ್ದಂತೆ ಸರೋವರದಲ್ಲಿ ಕಪ್ಪೆ ಮೊದಲಾದವುಗಳು ಹುಟ್ಟುತ್ತಿದ್ದವು. ಈ ರೀತಿಯಾಗಿ ಆ ಸರೋವರ ಅತ್ಯಂತ ಸುಂದರವಾಗಿತ್ತು. ಮತ್ತೆ ಕವಿ ಬಹಳ ಚೆನ್ನಾಗಿ ಈ ಸರೋವರವನ್ನ ವರ್ಣನೆ ಮಾಡ್ತಾ ಇದ್ದಾನೆ. ವನಮಾಲಿಯಂದದಿಂ ಪದ್ಮಿ ಪದ್ಮಿಯವೋಲ್ ಭುವನ ಕುಕ್ಷಿ ಭುವನ ಕುಕ್ಷಿಯ ತೆರೆದೆ ಹಂಸಲೋಚನ ಶೋಭಿ ಹಂಸಲೋಚನ ಶೋಭಿಯಂತೆ ವರಚಕ್ರೀ ವರಚಕ್ರಿಯವೋಲ್ ಅನಿಮಿಷಾಶ್ರಯ ಮೂರ್ತಿ ಅನಿಮಿಷಾಶ್ರಯ ಮೂರ್ತಿಯನೆ ಕುವಲಯಾಧಾರಿ ಕುವಲಯಾಧಾರಿಯವೋಲ್ ವನಮಾಲಿ ಎನಿಸಿ ರಂಜಿಸುವ ಕಾಸಾರಮಂ ಸರ್ವಮಂಗಳೆ ಕಂಡಳು. ಈ ಸರೋವರವನ್ನ ಬಹಳ ಚೆನ್ನಾಗಿ ಹೇಳ್ತೇನೆ. ವನಮಾಲಿ ಅಂದದಿಂ ಪದ್ಮಿ. ವನಮಾಲಿ ಅಂದ್ರೆ ವಿಷ್ಣುವು ಆಗ್ತಾನೆ. ವನಮಾಲಿಯಂತೆ ಇದು ಪದ್ಮಿ. ವಿಷ್ಣುವಿಗೆ ಪದ್ಮ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಯಿಂದ ಕೂಡಿದವನು ಪದ್ಮಿ. ವನಮಾಲಿಯಂತೆ ಪದ್ಮಿ ಅಂದ್ರೆ ಈ ಕಲೋವರದಲ್ಲೂ ಕೂಡ ಪದ್ಮಗಳು ಇವೆ ಅಂತ. ಪದ್ಮಿಯವೋಲ್ ಭುವನ ಕುಕ್ಷಿ ಅಂತ. ಪದ್ಮಿ ಅಂದ್ರೆ ವಿಷ್ಣುವಿನಂತೆ ಭುವನ ಕುಕ್ಷಿಯಾಗಿದೆ ಅಂತ. ವಿಷ್ಣುವಿನ ಉದರದಲ್ಲಿ ವಿಶ್ವವಿದೆ. ಭುವನ ಅಂತಂದ್ರೆ ನೀರು ಅನ್ನೋ ಅರ್ಥವೂ ಇದೆ. ಸರೋವರದ ಒಡಲಲ್ಲಿ ನೀರಿದೆ ಅಂತ. ಭುವನ ಕುಕ್ಷಿಯವೋಲ್
ಹಂಸಲೋಚನ ಶೋಭಿ ಅಂತ, ಭುವನ ಕುಕ್ಷಿಯಾದ ವಿಷ್ಣುವಿನಂತೆ ಹಂಸಲೋಚನದಿಂದ ಶೋಭಿಸ್ತಾ ಇದೆ ಅಂತ. ಈ ಸರೋವರದಲ್ಲೂ ಹಂಸ ಪಕ್ಷಿಗಳು ಬಹಳ ಚೆನ್ನಾಗಿ ಶೋಭಿಸ್ತಾ ಇದೆ ಅಂತ. ಹಂಸಲೋಚನ ಶೋಭಿಯಾದಂತಹ ವಿಷ್ಣುವಿನಂತೆ ಚಕ್ರಾಯುಧವನ್ನ ಅಂದ್ರೆ ಸುದರ್ಶನ ಚಕ್ರವನ್ನು ಹಿಡಿದಿದ್ದನು ವಿಷ್ಣು. ಇದು ವರ ಚಕ್ರಿ ಅಂತಂದ್ರೆ ಚಕ್ರವಾಕ ಪಕ್ಷಿಗಳು ಇಲ್ಲಿ ಶೋಭಿಸ್ತಾ ಇದೆ ಅಂತ. ಅದೇ ರೀತಿಯಾಗಿ ಚಕ್ರಿಯಂತೆ ಅನಿಮಿಷಾಶ್ರಯ ಅಂತ, ವಿಷ್ಣು ಅನಿಮಿಷರು ಅಂದ್ರೆ ದೇವತೆಗಳಿಗೆ ಆಶ್ರಯನಾಗಿದ್ದಾನೆ. ಈ ಸರೋವರಕ್ಕೂ ಕೂಡ ಅನಿಮಿಷ ಅಂತಂದ್ರೆ ಮೀನುಗಳು ಅಂತ, ಮೀನುಗಳಿಗೆ ಆಶ್ರಯವಾಗಿದೆ ಅಂತ. ಅದೇ ರೀತಿ ಅನಿಮಿಷಾಶ್ರಯ ಮೂರ್ತಿಯಂತೆ ಕುವಲಯಾಧಾರಿ ಅಂತ, ಕುವಲಯ ಅಂತಂದ್ರೆ ಕನ್ನೈದಲೆ ಹೂವುಗಳು ಅಂತ, ಕುವಲಯ ಅಂದ್ರೆ ಭೂಮಿಯ ವಲಯಕ್ಕೆ ವಿಷ್ಣುವೇ ಆಶ್ರಯನಾಗಿದ್ದಾನೆ. ಈ ರೀತಿ ಆ ಕುವಲಯಾಧಾರಿಯ ಅಂತ ವಿಷ್ಣುವಿನಂತೆ ಇದು ವನಮಾಲೆಯಾಗಿದೆ ಅಂತ. ವನಮಾಲಿ ಅಂದ್ರೆ ವಿಷ್ಣು ವನದ ತುಳಸಿ ಮಾಲೆಯಿಂದ ಶೋಭಿತನಾಗಿದ್ದಾನೆ ಅಂತ. ಇಲ್ಲಿ ನೀರಿನ ಮಾಲೆಯಿಂದ, ವನ ಅಂದ್ರೆ ನೀರು, ನೀರೆಂಬ ಮಾಲೆಯಿಂದ ಶೋಭಿತವಾಗಿದೆ ಅಂತ. ಹೀಗೆ ಅದ್ಭುತವಾದಂತಹ ಸರೋವರವನ್ನ ಆ ಪಾರ್ವತೀ ದೇವಿ ಕಂಡಳು ಅಂತ ಹೇಳಿ 2 ಪದ್ಯಗಳಿಂದ ಸರೋವರವನ್ನ ಬಹಳ ಚೆನ್ನಾಗಿ ವರ್ಣಿಸಿದ್ದಾನೆ. ಮುಂದೂ ಕೂಡ ಈ ಸರೋವರವನ್ನ ವರ್ಣಿಸ್ತಾ ಇದ್ದಾನೆ. ಇಲ್ಲಿ ವಿಶೇಷವಾಗಿ ಕವಿ ಈ ಪಾರ್ವತಿ ತಪಸ್ಸು ಮಾಡುವಂತಹ ಆ ಒಂದು ಜಾಗವನ್ನು ಕೂಡ ವರ್ಣಿಸ್ತಾನೆ. ಈ ವನದಲ್ಲಿ ಬಿರುಗಾಳಿ, ಬಿಸಿಲು, ಕಾಡ್ಗಿಚ್ಚು, ಸಿಡಿಲು, ಮಿಂಚುಗಳಿಂದ ಕೂಡಿದ ಬಿರುಮಳೆಗಳ ಕಾಟವಿಲ್ಲ. ಹಣ್ಣು, ಹೂವು, ಚಿಗುರುಗಳು ಯಾವಾಗಲೂ ಈ ವನದಲ್ಲಿದೆ. ಮೃಗ ಪಕ್ಷಿಗಳ ವೈರಗಳೆಲ್ಲ ಉಡುಗಿ ಹೋಯಿತು. ಹಂಸಗಳು ಮಳೆಗಾಲದಲ್ಲೂ ಇಲ್ಲಿ ಇದ್ದವು. ಕೋಗಿಲೆಗಳು ಚಳಿಗಾಲದಲ್ಲೂ ಕೂಗುತ್ತಾ ಇದ್ದುವು. ದುಂಬಿಗಳು ಸಂಪಿಗೆ ಹೂವಿಗೆ ಮುತ್ತಿದರೂ ಕೂಡ ಅವಕ್ಕೇನು ಆಗುತ್ತಿರಲಿಲ್ಲ ಅಂತ. ಹೀಗೆ ಕವಿ ಬಹಳ ಚೆನ್ನಾಗಿ ಈ ಒಂದು ಸರೋವರವನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಸರೋವರವನ್ನು, ಪಾರ್ವತಿಯ ತಪಸ್ಸಿನ ಆ ಜಾಗವನ್ನು ಕೂಡ ವರ್ಣನೆ ಮಾಡ್ತಾ ಇದ್ದಾನೆ. ಅಳಿಯ ವರ್ಗವನಾದರಿಸುತ್ತೇ ಮಿತ್ರ ಸ್ನೇಹದೊಳೆ ಸಂದು ಸುತರಂಗಲೀಲಯಂ ಲಾಲಿಸುತ್ತೇ ಕುಲಸದಭ್ಯುದಯಮಂ ನೆಲೆಗೈದು ಕಾಂತಾನುಕೂಲ ರಮಣೀಯಮಾಗಿ ಲಲಿತ ಲಕ್ಷ್ಮೀ ನಿವಾಸ ಸ್ಥಾನವೆನಿಸಿ ಮಂಗಳ ವಿಭವಕ್ಕೆ ಎಡೆಗೊಟ್ಟು ಸಕಲ ಸೌಭಾಗ್ಯಮಂ ತಳೆದ ಸಾಂಸಾರಿಕನ ತೆರೆದಿಂದೇ ವಿಮಲ ಪದ್ಮಾಕರಂ ಕಂಡೆಸೆದುದು ಕಳಹಂಸಮಾಕೀರ್ಣಮಾಗಿರ್ದು ಕಾಳೆಗದ ಕಳನಲ್ಲ ವಿಷಭರಿತಮಾಗಿರ್ದು ಸರ್ಪಸಂಕುಳಮಲ್ಲ ಕುಮುದಯುತಮಾಗಿರ್ದು ಖಳರಂತರಂಗದಾಳಾಪಮಲ್ಲ ಅಳಿದುಳಿದು ಭಂಗಮಯಮಾಗಿರ್ದು ಮುರಿದ ನೃಪದಳಮಲ್ಲ ಬಹುವಿಚಾರ ಸ್ಥಾನಮಾಗಿರ್ದು ತಿಳಿಯಲ್ಕೆ ಉಪದ್ರವ ಸ್ಥಳಮಲ್ಲವೆನಿಸಿದುದು ಆ ವಿಮಲ ಸರಸಿ ಕಣ್ಗೆ. ಈ ಸರೋವರವನ್ನೇ ಇನ್ನೂ ವರ್ಣನೆ ಮಾಡ್ತಾ ಇದ್ದಾನೆ. ಕಳಹಂಸಗಳಿಂದ ಕೂಡ್ಕೊಂಡಿದ್ರು ಕೂಡ ಕಾಳಗದ ಕಳನಲ್ಲ, ಕಾಳಗದ ಭೂಮಿ ಇಲ್ಲ ಅಂತ. ಇಲ್ಲಿ ಕಳಹಂ ಸಮಾಕೀರ್ಣಮಾಗಿರ್ದು ಅಂತ ಅಂದ್ರೆ ಆ ಎರಡರ್ಥವೂ ಬರೋ ಹಾಗೆ ಮಾಡ್ತಾ ಇದ್ದಾನೆ. ಕಲಹದಿಂದ ಕೂಡಿದ್ರು ಕಾಳಗದ ಭೂಮಿಯಲ್ಲ ಅಂತ. ವಿಷಭರಿತಮಾಗಿರ್ದು ಸರ್ಪ ಸಂಕುಳಮಲ್ಲ ಅಂತ. ವಿಷ ಅನ್ನೋ ಅರ್ಥ ನೀರಿಗೂ ಇದೆ, ನೀರಿಂದ ಕೂಡಿದ್ದರಿಂದ ಇದು ಸರ್ಪಭರಿತವಾಗಿಲ್ಲ. ಕುಮುದಯುತಮಾಗಿರ್ದು ಖಳರ ಅಂತರಂಗದ ಮಾತಲ್ಲ ಇದು ಅಂದ್ರೆ, ಕುಮುದ ಅಂದ್ರೆ ಕನ್ನೈದಲೆ ಎನ್ನೋದು ಅದರ ಪರಿಹಾರಾರ್ಥ. ಅಳಿದುಳಿದು ಭಂಗಮಯಮಾಗಿರ್ದು ಮುರಿದ ನೃಪದಳಮಲ್ಲ ಅಂತ. ಎಷ್ಟೋ ಜಾಗದಲ್ಲಿ ಬೇಸಿಗೆಗೆ ಎಲ್ಲಾ ಕಡೆಯಲ್ಲಿ ಒಣಗಿದ್ರೂ ಕೂಡ ಇದು ಮುರಿದ ನೃಪದಳವಲ್ಲ ಅಂತ, ಭಂಗವಾಗಿದೆ ಅಂತ ಹೇಳಿ ಉಳಿದ ರಾಜರ ದಳವಲ್ಲ ಅಂತ ಹೇಳಿಬಿಟ್ಟು ಹೀಗೆ ಬಹಳ ಒಂದು ಶ್ಲೇಷಾರ್ಥದಿಂದ ಮತ್ತೆ ವಿಶೇಷಾರ್ಥದಿಂದ ಈ ಸರೋವರವನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಅಂಥ ಒಂದು ವಿಮಲವಾದಂತಹ
ಸರೋವರದ ತೀರದಲ್ಲಿ ಪಾರ್ವತಿ ಆಶ್ರಮವನ್ನು ಮಾಡಿಕೊಂಡು ಪರಮಾತ್ಮನನ್ನ ಶಿವನನ್ನ ಧ್ಯಾನ ಮಾಡ್ತಾ ಇದ್ದಾಳೆ. ಆ ಸರಸ್ತಟದಲ್ಲಿ ಕಲ್ಪಿಸಿದಳಾಶ್ರಮ ನಿವಾಸಮಂ ಭಕ್ತಿಂ ಭಜಿಸಿದಳು ಅಗಜೇಂದ್ರಜೇ ಸುಧಾಸೂತಿ ಮೌಳಿಯಂ ಮೆಚ್ಚಿದಂ ಶಂಭು ವರಮಂ ಕೊಟ್ಟನು ಇಲ್ಲಿ ನಿನ್ನ ಮೀಸಲ ತಪಕ್ಕೆ ಎಡರ್ಬಾರದಿರಲೆಂದು ಬಳಿಕೋ ಸರಸದಲ್ಲಿ ಚಿರಕಾಲ ಮಿರ್ದಳು ಉಲ್ಲಾಸದಿಂ ದೂರ್ಜಟಯ ರಾಣಿ ಯೋಗಿನಿಯೋ ತಾನೆಂಬ ತೆರದಿಂ ಬನದೊಳು ಇಂದು ಮೌಳಿಯ ಪದಧ್ಯಾನಮಂ ಮಾಡುವ ಆನಂದಮಿನ್ನೇತರತಿಶಯಮೋ ಶಿವನರೆ ಮೈಯೊಳೊಂದಿರ್ದ ಸೌಖ್ಯಮಂ ಮರೆದು ಪಾರ್ವತಿ ತಪಸ್ವಿನಿಯಾಗಿ ತಿಳಿಗೊಳದಳು ಮಿಂದು ಅನುದಿನಂ ಜಪ ತಪೋ ನಿಯಮ ಯೋಗಗಳಿಂದೆ ಭಜಿಸಿದಳು ಅಂತರಾತ್ಮನಂ ಸಕಲ ಸುರವೃಂದ ವಂದಿತ ಪಾದ ಪದ್ಮನಂ ಸುಜ್ಞಾನ ಪದ್ಮನಂ ಕಾನನದಳು ಆ ಸರೋವರದ ತೀರದಲ್ಲಿ ಆಶ್ರಮವನ್ನು ಮಾಡಿಕೊಂಡು ಭಕ್ತಿಯಿಂದ ಆ ಪಾರ್ವತಿ ಅಲ್ಲಿ ತಪಸ್ಸನ್ನು ಮಾಡಿದ್ದಾಳೆ. ಆ ತಪಸ್ಸಿಗೆ ಪರಮೇಶ್ವರ ಮೆಚ್ಚಿ ಇಲ್ಲಿ ನಿನ್ನ ತಪಸ್ಸಿಗೆ ಯಾವತ್ತೂ ಕೂಡ ತೊಂದರೆಯಾಗೋದು ಬೇಡ ಅಂತ ಹೇಳ್ಬಿಟ್ಟು ಅವಳಿಗೆ ವರವನ್ನು ಕೊಟ್ಟ. ಬಹಳ ಕಾಲ ಆ ದೇವಿ ತಪಸ್ಸನ್ನ ಮಾಡ್ತಾ ಆ ಧೂರ್ಜಟಿಯ ರಾಣಿ ತಾನೇ ಯೋಗಿನಿಯೋ ಅನ್ನುವಂತೆ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಆ ಪರಮಾತ್ಮನ ಆ ಧ್ಯಾನವನ್ನು ಮಾಡ್ತಾ ಅವಳಿಗೆ ಶಿವನ ಅರೆಮೈಯೊಳೊಂದಿರ್ದ ಸೌಖ್ಯಮಂ ಮರೆದು ಅಂತ ತಾನು ಶಿವನ ದೇಹಾರ್ಧವನ್ನೇ ಸ್ವೀಕಾರ ಮಾಡಿದ್ದಾಳೆ. ಅಂಥ ಪಾರ್ವತಿಗೆ ಇನ್ನು ಏನು ಮೆಚ್ಚಿಸಬೇಕಾಗಿದೆ ಗೊತ್ತಿಲ್ಲ. ಆದರೂ ಕೂಡ ಆ ಪಾರ್ವತಿ ತಪಸ್ವಿನಿಯಾಗಿ ಸರ್ವರಿಗೂ ಅಂತರಾತ್ಮನಾದಂತಹ ಆ ಪರಮೇಶ್ವರನನ್ನ ಅವಳು ಪ್ರತಿನಿತ್ಯವೂ ಧ್ಯಾನ ಮಾಡ್ತಾ ಇದ್ದಾಳೆ. ಆ ಪಾರ್ವತಿಯ ತಪಸ್ಸಿನಿಂದ ಇಡೀ ಕಾಡಿನಲ್ಲೆಲ್ಲ ಒಂದು ವೈಶಿಷ್ಟ್ಯ ಉಂಟಾಗಿದೆ. ಸಹಜ ವೈರಿಗಳೆಲ್ಲ ವೈರಗಳನ್ನು ಕಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನ 3-4 ಪದ್ಯಗಳಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಬೀಸದು ಬಿರುಸು ಗಾಳಿ ಬಿಸಿಯ ಬಿಸಿಲವನಿಯಂ ಕಾಸದು ದಾವಾಗ್ನಿ ಪುಲ್ಗಳೊಳ್ ಒಂದನಾದೊಡಂ ಬೇಸದು ಮುಗಿಲ್ಗಳು ಅತಿ ಭರದಿಂ ಸಿಡಿಲ್ ಮಿಂಚುಗಳ ಕೂಡೆ ಪೆರ್ಮಳೆಯನು ಸೂಸದು ಪೆರ್ಮಳೆಯನು ತಳೆದ ಪೂತಳಿರ್ಗಳೆ ಇಂಪಿನ ಸೊಂಪು ಮಾಸದು ತರುಗಳಲ್ಲಿ ಪಂಗಾಯ್ಗಳಂ ಬೀಯಲೀಸದು ಸಮಸ್ತ ಋತು ಸಮಯಂಗಳ ಅಚಲೇಂದ್ರ ತನುಜೆ ತಪಮಿರೆ ಬನದೊಳು ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 15ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.